ದೇವರ ಮೊರೆ ಹೋದ ಬಿಜೆಪಿ ಪ್ರಬಲ ಅಭ್ಯರ್ಥಿ ಅಣ್ಣಸಾಹೇಬ ಜೊಲ್ಲೆ ಹೋದ ಬಾರಿ ಪ್ರಕಾಶ್ ಹುಕ್ಕೇರಿ ಅವರೊಂದಿಗೆ ಚುನಾವಣೆಯಲ್ಲಿ ಪೈಪೋಟಿ ನಡೆಸಿ ಬಿಜೆಪಿಗೆ ಗೆಲುವಿನ ನಗೆ ಬೀರಿತ್ತು. ಆದರೆ ಈಗ ಕಾಂಗ್ರೆಸ್ ಪ್ರಭಾವಿ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಯಂಗ್ ಸ್ಟಾರ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಯೋಜನೆಗಳ ಫಲದಿಂದ ಜನರು ಕಾಂಗ್ರೆಸ್ನತ್ತ ಮುಖ ಮಾಡ್ತಿದ್ದಾರೆ. ಇತ್ತ ಬಿಜೆಪಿ ಪಕ್ಷದ ಅಭ್ಯರ್ಥಿ ಟೆಂಪಲ್ಗಳತ್ತ ರನ್ ಮಾಡ್ತಿದ್ದಾರೆ. ಇದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಕ್ಕೆ ಕಾರಣ ಆಯ್ತೆ ಅಥವಾ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ರಾಜಕೀಯ ಬಿರುಗಾಳಿ ಎದ್ದಿತೇ ತಿಳಿಯದಾಗಿದೆ. ಒಟ್ಟಾರೆ ಈ ಬಾರಿ ಲೋಕಸಭಾ ಚುನಾವಣೆ ಕರ್ನಾಟಕದ ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡುವಂತಹ ಈ ಚುನಾವಣೆಯಾಗಿದೆ ಎಂದು ಮತದಾರರು ಹೇಳ್ತಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಒಳಪಡುವ 8-9 ವಿಧಾನಸಭಾ ಕ್ಷೇತ್ರದಲ್ಲಿಯ ಜನರು ವಿಶೇಷ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲಿ ರಾಯಬಾಗ, ಹುಕ್ಕೇರಿ, ಅರಭಾವಿ, ನಿಪ್ಪಾಣಿ ಬಿಜೆಪಿ ವಿಧಾನಸಭಾ ಕ್ಷೇತ್ರವಾದರೆ, ಇನ್ನು ಚಿಕ್ಕೋಡಿ, ಕುಡಚಿ, ಕಾಗವಾಡ, ಅಥಣಿ, ಯಮಕನಮರಡಿ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರಗಳ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷವು ಬಲ प्रदर्शन तोरिस्तिದೆ. तुमची रखवाली असावी आणि मागच्या वेळेला सुद्धा तुम्ही त्यांच्या नावानं आम्ही एक भरलं ठेवलं होतं आणि ते मागच्या वेळेला त्यांनी निवडून आले. त्यानंतर त्यांनी माझी मागणी केली असेल ती दिली असेल नसेल तो भाग वेगळा मग दुसऱ्या परत त्यांनी दुसऱ्या वेळेला बसलेले खासदारीला ಹಾಗಾಗಿ ಈ ಚುನಾವಣೆ ಒಂದು ಇತಿಹಾಸ ಸೃಷ್ಟಿ ಮಾಡಲು ಸಾಧ್ಯ ಎಂದು ಜನರು ಮಾತನಾಡ್ತಿದ್ದಾರೆ. ಪ್ರಬಲ ಬಿಜೆಪಿ ನಾಯಕರು ಒಂದು ವೇಳೆ ಸೋಲು ಅನುಭವಿಸಿದ್ರೆ ಯಾರು ಯುವ ನಾಯಕಿಗೆ ಮಣಿದ್ರಾ ಎಂದು ಸ್ಮರಿಸಿಕೊಳ್ತಾರಾ ಅಥವಾ ಗೆದ್ದು ಪ್ರಭಾವ ಕಾಂಗ್ರೆಸ್ ಮಾಸ್ ಲೀಡರ್ ಪ್ಲಾನ್ಗೆ ಟಕ್ಕರ್ ಕೊಟ್ಟು ಇತಿಹಾಸ ಬರೀತಾರಾ? ಅದೇ ರೀತಿ ಯುವ ಕಾಂಗ್ರೆಸ್ ನಾಯಕಿ ಇದೇ ಮೊದಲ ಬಾರಿ ಕಣಕ್ಕಿಳಿದಿದ್ದು ಕಾಂಗ್ರೆಸ್ ಬಲಪ್ರಯೋಗ ಹಾಗೂ ಸಣ್ಣ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟ್ ಮೆಟ್ಟಿಲೇರಿ ಬಿಜೆಪಿಗೆ ಶಾಕ್ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಕಲ್ಲಪ್ಪ ಪಾಮನಾಯಕ್, ಹುಕ್ಕೇರಿ.